ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ. ಯಾವುದೇ ವಿಷಯ ಮಾತಾಡಲಿಕ್ಕೆ ಹೋದರೂ ಕೂಡ ಏನೋ ಅಭಿಪ್ರಾಯ ಭೇದಗಳು, ಮನಸ್ಸಿಗೆ ಒಂದು ರೀತಿಯಲ್ಲಿ ಕಿರಿಕಿರಿ ಆಗುವಂಥದ್ದು. ಆದರೆ ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು ಬೇಡ. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಂಡು ಮನಸ್ಸಿಗೆ ಬೇಸರವನ್ನು ಮಾಡಿಕೊಂಡು ಯಾವುದೋ ಒತ್ತಡಕ್ಕೆ ಸಿಲುಕುವಂಥದ್ದು ಬೇಡ ಅನ್ನುವಂಥದ್ದು. ವಿಶೇಷವಾಗಿ ಶಿಕ್ಷಕ ವರ್ಗದವರಿಗೆ ಏನೋ ಒಂದು ರೀತಿಯಲ್ಲಿ ಅನುಕೂಲವಾಗುವಂಥದ್ದು, ಸಿಹಿ ಸುದ್ದಿ ಅಥವಾ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ, ವೃತ್ತಿಗೆ ಸಂಬಂಧಪಟ್ಟಂತಹ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ವಿಚಾರ ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದಾಗತ್ತೆ. ಜ್ಞಾನಿಗಳ, ಅನುಭವಿಗಳ, ಸಾಧಕರ, ಸಮಾಜದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥವರ ಭೇಟಿಗೆ ಅವಕಾಶವಾಗುತ್ತೆ. ಅವರ ಜೊತೆಯಲ್ಲಿ ಮಾತು, ಅವರಿಂದ ಸಿಕ್ಕುವಂತಹ ಒಂದು ಮಾರ್ಗದರ್ಶನ, ಅವರ ಆಶೀರ್ವಾದ, ಅನುಗ್ರಹ ಇತ್ಯಾದಿಗಳು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಔನ್ನತ್ಯಕ್ಕೆ ಕಾರಣವಾಗತ್ತೆ ಅನ್ನುವಂಥದ್ದು. ವಾಹನ ಚಾಲನೆಯಾಗಲಿ ಅಥವಾ ವಾಹನದಿಂದ ಆಗತಕ್ಕಂತಹ ನಷ್ಟವಾಗಲಿ ಅಥವಾ ವಾಹನ ಅಪಘಾತಕ್ಕೀಡಾಗ್ತಕ್ಕಂಥದ್ದಾಗಲಿ, ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರವಾಗಿದೆ. ಆದಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಆಗ್ತಕ್ಕಂತಹ ಆಪತ್ತುಗಳನ್ನು ತಡಿಬಹುದು ಅಂತಕ್ಕಂಥದ್ದು. ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಈ ದಿವಸ ಅದಕ್ಕೆಲ್ಲ ಒಂದು ಮುಕ್ತಿ ಅಂತ ಹೇಳಿ ಸಿಕ್ಕತ್ತೆ. ಆದರೆ ಅದು ಕೊನೆಯವರೆಗೂ ಕೂಡ ತಾಳ್ಮೆಯಿಂದ ಕಾಯ್ದಾಗ ಮಾತ್ರ ಅದರ ಪ್ರತಿಫಲ ಅಥವಾ ಅದರ ಫಲಿತಾಂಶ ಸಿಕ್ಕುವಂಥದ್ದೇ ಹೊರತಾಗಿ ನಾವು ಅಂದುಕೊಂಡ ಕ್ಷಣಕ್ಕೆ ಮಾತ್ರ ಅದೆಲ್ಲವೂ ಕೂಡ ಸರಿಯಾಯಿತು ಅನ್ನುವಂಥದ್ದಿಲ್ಲ. ಆದರೆ ತಾಳ್ಮೆಯನ್ನು ಕಳ್ಕೊಳ್ಳದೆ ಯಾರು ಕಾಯ್ತಾರೋ ಅಂಥವರಿಗೆ ಅನುಕೂಲವಾಗುವಂಥದ್ದಿದೆ. ಕಣ್ಣಿನ ಸಮಸ್ಯೆ ಅಥವಾ ತಲೆಗೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆ ನಿಮಗೆ ಕಾಡಬಹುದು. ಅಗತ್ಯವಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು. ಕೃಷಿಕರಿಗೆ ಲಾಭದ ದಿವಸ, ಜೊತೆಗೆ ಮಾನಸಿಕವಾಗಿ ತುಂಬ ಒತ್ತಡವೂ ಕೂಡ ಇರತಕ್ಕಂಥದ್ದಾಗುತ್ತೆ. ಗುರುಪಾದುಕ ಸ್ತೋತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಷಭ ರಾಶಿ. ಹೆಚ್ಚಿನ ಆದಾಯ ಅಥವಾ ದುಡ್ಡು ಕಾಸು ಕೈಯಲ್ಲಿ ಓಡಾಡ್ತಕ್ಕಂಥದ್ದು. ಇದರಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ ಅಥವಾ ಏನೋ ಒಂದು ರೀತಿಯ ಅಹಂಭಾವ ಹೆಚ್ಚಾಗ್ತಕ್ಕಂಥದ್ದು. ಅಧಿಕಾರಯುತವಾಗಿ ಮಾತಾಡ್ತಕ್ಕಂತಹ ರೀತಿ ನಿಮ್ಮಲ್ಲಿ ಕಾಣಿಸುವಂಥದ್ದು. ಇದೆಲ್ಲವನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸಿಕೊಂಡು ವ್ಯವಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಜ್ಞಾನಾರ್ಜನೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕು. ಇನ್ನಷ್ಟು ಮತ್ತಷ್ಟು ವಿಚಾರಗಳನ್ನು ತಿಳಿಬೇಕು. ಸಮಾಜದಲ್ಲಿ ನಾವು ಎಷ್ಟೇ ವಿಷಯವನ್ನು ತಿಳ್ಕೊಂಡಿದ್ರೂ ಕೂಡ ಅದಕ್ಕಿಂತ ಮಿಗಿಲಾಗಿ ಜ್ಞಾನಿಗಳು, ಬುದ್ಧಿವಂತರು, ವಿದ್ಯಾವಂತರು ಬೇರೆಯವರು ಇದ್ದೇ ಇರ್ತಾರೆ ಅನ್ನುವಂತಹ ವಿಚಾರ ನಮ್ಮ ಮನಸ್ಸಿಗೆ ಬರಬೇಕಾದಂಥದ್ದಾಗತ್ತೆ. ಕೋರ್ಟಿನ ವಿಚಾರದಲ್ಲಿ ಸ್ವಲ್ಪ ಜಯ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂತಹ ಸೂಚನೆಗಳು, ಅದನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸ್ಕೊಳ್ಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಆದಷ್ಟು ಉಳಿತಾಯಕ್ಕೆ ಪ್ರಯತ್ನವನ್ನು ಮಾಡಿ. ನೀವು ಎಷ್ಟನ್ನು ಗಳಿಸಿದ್ರಿ ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಎಷ್ಟನ್ನು ಉಳಿಸಿದ್ರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಗಳಿಸಿದ್ದೆಲ್ಲವೂ ಕೂಡ ಖರ್ಚಾಗ್ತಾ ಹೋದರೆ ಉಳಿಕೆ ಏನು, ಆಪದ್ಧನ ಅಂತ ಏನು, ಯಾವುದಾದ್ರೂ ತತ್ಕ್ಷಣದಲ್ಲಿ ಹಣದ ಅಗತ್ಯತೆ ಇದ್ದಾಗ ಏನು ಮಾಡಬೇಕು, ಇವೆಲ್ಲವೂ ಕೂಡ ಪ್ರಶ್ನೆಯಾಗತ್ತೆ. ಇದಕ್ಕೆ ಉತ್ತರವನ್ನು ಕಂಡುಹಿಡ್ಕೊಳ್ತಕ್ಕಂತಹ ದಿಶೆಯಲ್ಲಿ ನಿಮ್ಮ ಆಲೋಚನೆಗಳು ಇರಬೇಕಾಗತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆಯಾಗಲಿ ಗೌರವವಾಗಲಿ ಸಿಕ್ಕುವಂಥದ್ದು ಅದು ಸ್ವಾಭಾವಿಕವಾಗಿ ಸಂತೋಷಕ್ಕೆ ಕಾರಣವಾಗುತ್ತೆ. ಅಷ್ಟಾಕ್ಷರಿ ದತ್ತ ಮಂತ್ರವನ್ನು ಶ್ರವಣ ಮಾಡಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವುದಾದ್ರೂ ಇಲಾಖೆಯ ಪರೀಕ್ಷೆಗಳಿದ್ದರೆ ಅದು ಸ್ವಲ್ಪ ಮುಂದಕ್ಕೆ ಹೋಗ್ತಕ್ಕಂಥದ್ದು ಅಥವಾ ನೀವು ಆ ಪರೀಕ್ಷೆಯನ್ನು ಮುಂದಿನ ಸಂವತ್ಸರದಲ್ಲಿ ತೆಗೆದುಕೊಳ್ತಕ್ಕಂಥದ್ದು, ಈ ರೀತಿಯ ಬದಲಾವಣೆಗಳು ಆಗಬಹುದು. ಇದಕ್ಕೆ ಅನಿವಾರ್ಯವಾದಂತಹ ಕಾರಣಗಳು ಇರುತ್ತೆ ಅಂತ ಅರ್ಥ. ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸದಿಂದ, ಪ್ರಾಮಾಣಿಕವಾದಂತಹ ವಿಧೇಯವಾದಂತಹ ಒಂದು ತಾಳ್ಮೆ ಇರತಕ್ಕಂತಹ ಮನಸ್ಸಿನಿಂದ ನಿಮಗೆಲ್ಲವೂ ಕೂಡ ಜಯ ಲಭಿಸುವಂಥದ್ದಾಗತ್ತೆ. ನಿಮ್ಮ ಸಹೋದರರು ಅಥವಾ
ಅಕ್ಕ ತಂಗಿಯರು ನಿಮಗೇನಾದರೂ ಕೂಡ ತೊಂದರೆಯನ್ನು ಮಾಡಿದರೆ ಅಥವಾ ಅವರಿಂದ ನಿಮಗೆ ನೋವಾಗಿದ್ದರೆ, ನೀವು ಅವರಿಗೇನಾದರೂ ಬೇಸರ ಮಾಡಿದರೆ, ಹೀಗೆ ಪರಸ್ಪರವಾಗಿ ಏನಾದರೂ ಆ ರೀತಿ ಇದ್ದರೆ, ನಿಮಗಿಂತ ದೊಡ್ಡವರಾಗಿದ್ದರೆ ಅವರಲ್ಲಿ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಚಿಕ್ಕವರಾಗಿದ್ದರೆ ಆತ್ಮೀಯವಾಗಿ ನಿಮ್ಮ ತಪ್ಪಿನ ಬಗ್ಗೆ ಅರಿವನ್ನು ಮೂಡಿಸಿ, ನನಗೆ ತಪ್ಪಿನ ಅರಿವಾಗಿದೆ ಅಂತಕ್ಕಂತಹ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದಾಗ ಕೌಟುಂಬಿಕವಾಗಿ ಎಲ್ಲವೂ ಕೂಡ ಸರಿ ಹೋಗ್ತಕ್ಕಂಥದ್ದಾಗುತ್ತೆ. ಬೇರೆಯವರಿಂದ ಸಾಲವನ್ನಾಗಲಿ ಯಾವುದೋ ಒಂದು ಪದಾರ್ಥವನ್ನಾಗಲಿ ಅಪೇಕ್ಷೆ ಪಡ್ತಕ್ಕಂಥದ್ದು ಈ ದಿವಸ ಒಳ್ಳೆಯದಲ್ಲ. ಅದು ನಿಮ್ಮ ಆಸೆಯನ್ನು ನಿರಾಸೆ ಮಾಡುವಂಥದ್ದಾಗುತ್ತೆ. ನೀವು ಅಪೇಕ್ಷೆ ಪಟ್ಟಂತಹ ಹಣವೋ ಸಾಲವೋ ದ್ರವ್ಯವೋ ಏನೂ ಕೂಡ ನಿಮಗೆ ಸಿಕ್ಕದೇ ಇದ್ದಾಗ ಮಾನಸಿಕವಾಗಿ ಏನೋ ಒಂದು ರೀತಿಯ ಬೇಸರ, ಕೋಪ, ಉದ್ವೇಗ, ದ್ವೇಷ ಇವೆಲ್ಲವೂ ಕೂಡ ಹುಟ್ಟುವಂಥದ್ದಾಗುತ್ತೆ. ಕಮಿಷನ್ ವ್ಯಾಪಾರಿಗಳಿಗೆ ಲಾಭದ ದಿವಸ ಇದು. ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಗಳಿಕೆಯನ್ನು ಮಾಡಲಿಕ್ಕೆ ನಿಮಗೆ ಅನುಕೂಲಕರವಾದಂತಹ ಸಮಯ ಇದು. ವಿನಾಕಾರಣ ಕೋಪಕ್ಕೆ ಒಳಗಾಗದೇ ಇದ್ದರೆ ಬಹಳ ಒಳ್ಳೆಯದು. ಏನೂ ಕಾರಣ ಇರೋದಿಲ್ಲ, ಏನೋ ಮಾತು ಬರುತ್ತೆ, ಅದನ್ನು ಸ್ವಲ್ಪ ಸಮಾಧಾನವಾಗಿ ಸ್ವೀಕಾರ ಮಾಡಿದರೆ ಯಾವುದೇ ಜಗಳಕ್ಕೆ ಅವಕಾಶ ಇಲ್ಲ. ಆ ಮಾತನ್ನೇ ಬಹಳ ವಿಶೇಷವಾಗಿ ತೆಗೆದುಕೊಂಡು ಸಿಟ್ಟನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಋಣವಿಮೋಚನ ಮಂಗಳ ಸ್ತೋತ್ರವನ್ನು ಶ್ರವಣ ಮಾಡಿ, ಅನುಕೂಲ ಇದ್ದರೆ ಆ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಯಾವುದೇ ವಿಷಯ ಇರಲಿ ತುಂಬ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ತಾಳ್ಮೆಯಿಂದ ಯಾವ ವಿಷಯವನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ನಿಮ್ಮ ವಿಚಾರದಲ್ಲಿ ಇರಲಿ ಅಂತಕ್ಕಂಥದ್ದು. ಋಣ ವಿಮೋಚನೆ ಆಗ್ತಕ್ಕಂಥದ್ದು, ಏನಾದರೂ ಸಾಲ ಮಾಡಿದರೆ, ಯಾರಿಗಾದರೂ ಏನಾದರೂ ಕೊಡಬೇಕಾಗಿದ್ದರೆ, ಬಾಕಿ ಇದ್ದರೆ ಇವೆಲ್ಲವನ್ನು ತೀರಿಸಲಿಕ್ಕೆ ಕೊಡಲಿಕ್ಕೆ ಉತ್ತಮವಾದಂತಹ ದಿವಸ ಇದಾಗುತ್ತೆ. ಇದರ ಅರ್ಥ ಯಾರಿಗೆ ನೀವು ಸಾಲವನ್ನು ಕೊಡಬೇಕಾಗಿದೆಯೋ ಅಥವಾ ಎಲ್ಲಿ ಸಾಲ ಮಾಡಿದ್ದನ್ನು ಹಿಂದಿರುಗಿಸಬೇಕೋ ಅದಕ್ಕೆ ಅನುಕೂಲಕರವಾದಂತಹ ಹಣಕಾಸಿನ ವ್ಯವಸ್ಥೆ ಆಗತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ಸರ್ಕಾರಿ ಕೆಲಸದಲ್ಲಿ ಮುನ್ನಡೆಯಾಗ್ತಕ್ಕಂಥದ್ದು. ರೇಷ್ಮೆ ಮತ್ತು ಅಡಿಕೆ ಬೆಳೆಗಾರರಿಗೆ ವಿಶೇಷವಾದಂತಹ ಲಾಭ ಅಥವಾ ತಮ್ಮ ವ್ಯವಹಾರದಲ್ಲಿ ಅನುಕೂಲ ಇದನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ಮಿತ್ರರಿಂದ ವಿರೋಧವನ್ನು ಎದುರಿಸಬೇಕಾದಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ನಡೆಗೋ ನುಡಿಗೋ ಮಿತ್ರರು ಕೋಪಗೊಳ್ಳತಕ್ಕಂಥದ್ದು. ಅವರಿಗೆ ಸರಿಯಾದಂತಹ ಸಮಾಧಾನವನ್ನು ಹೇಳಿ ನೀವು ಅದರಲ್ಲಿ ಯಶಸ್ಸನ್ನು ಪಡೆದು ಮುಂದೆ ಹೋಗಲಿಕ್ಕೆ ಕಷ್ಟವಾದೀತು ಅನ್ನುವಂಥದ್ದನ್ನು ಗಮನಿಸಿ. ವೈದ್ಯರಿಗೆ ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗುತ್ತೆ, ನಿದ್ರಾಭಂಗವಾಗುತ್ತೆ. ವೈದ್ಯರೇ ಆಗಿದ್ದರೂ ಕೂಡ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಯಗಳಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಂಗಳ ಕಾರ್ಯದಲ್ಲಿ ಭಾಗಿಗಳಾಗತಕ್ಕಂತಹ ಸೂಚನೆಗಳಿದೆ. ಇವತ್ತು ಅಂತಲ್ಲ, ಮುಂದೆ ಯಾವುದೋ ಒಂದು ದಿವಸ ಒಳ್ಳೆಯ ಕಾರ್ಯದಲ್ಲಿ ಅನತಿ ಸಮಯದಲ್ಲೇ ನೀವು ಭಾಗಿಗಳಾಗತಕ್ಕಂಥದ್ದಿದೆ. ಆ ಸೂಚನೆ ಅಥವಾ ಆ ವಿಚಾರ ಇವತ್ತು ನಿಮಗೆ ತಿಳಿತಕ್ಕಂಥದ್ದು. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗಿ.